Hello everyone. In this video we are going to be looking at some compound and complex sentences. ಅಂದರೆ ಈ ವಿಡಿಯೋದಲ್ಲಿ ನಾವು ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಅಂದರೆ ಸ್ವಲ್ಪ ಕಷ್ಟ ಇರುವಂತಹ ಚಾಲೆಂಜ್ ಇದು. ಓಕೆ, ಸೊ ಈ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸ್ ಚಾಲೆಂಜ್ ಇದು. ಸ್ವಲ್ಪ ಕಷ್ಟ ಇರುವಂಥ ಸೆಂಟೆನ್ಸ್ ನಾನು ನಿಮಗೆ ಕೊಡ್ತೀನಿ ಕನ್ನಡದಲ್ಲಿ. ಇದನ್ನು ನೀವು ಇಂಗ್ಲೀಷಲ್ಲಿ ಹೇಳೋಕ್ಕೆ ನೀವು ಶಕ್ತರಾದರೆ ನೀವೇ ಪಂಟ್ರು. ಓಕೆ, ಇಂಗ್ಲೀಷಲ್ಲಿ ನೀವೇ ಪಂಟ್ರು. ಆಲ್ರೈಟ್, ಲೆಟ್ಸ್ ಸಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ ಆ್ಯಂಡ್ ಟ್ರೈ ಟು ಲರ್ನ್ ಇಂಗ್ಲೀಷ್. ಆ್ಯಂಡ್ ಬೈ ದ ವೇ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. 10 ಸೆಂಟೆನ್ಸ್ ಇದೆ. ಐಲ್ ಟೇಕ್ ಓನ್ಲಿ 10 to 12 minutes. ಅಷ್ಟರಲ್ಲೇ ನೀವು ಈ ಸೆಂಟೆನ್ಸ್ಗಳನ್ನು ಹೇಳಿದ್ರೆ ಯು ಆರ್ ದ ಬಾಸ್. ಓಕೆ, ಆ್ಯಂಡ್ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ, ಲೈಕ್ ಕೊಡಿ ಹಾಗೆ. ಆ್ಯಂಡ್ ಆಫ್ ಕೋರ್ಸ್ ನಿಮಗೇನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಬಿಲೋ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಓಕೆ, ಸೊ ದ ಫಸ್ಟ್ ಒನ್ ಈಸ್, ಅವಳು ಕಷ್ಟಪಟ್ಟು ಓದಿದರೂ ಅವಳು ಉತ್ತಮ ಅಂಕಗಳನ್ನು ಗಳಿಸಲಿಲ್ಲ. ಆದ್ದರಿಂದ ಅವಳು ಮುಂದಿನ ಬಾರಿ ಹೆಚ್ಚು ಕೆಲಸ ಮಾಡಲು ಯೋಜಿಸಿದಳು. ಇದನ್ನು ಹೇಗೆ ಹೇಳ್ಬೋದು? ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲಸ ಸ್ನೇಹಿತರೆ, ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್. I'll give you 30 seconds or maybe 15. Okay, so how do you say this? Although she studied hard, she didn't score well. So she planned to work harder next time. Okay, it's very simple, right? Although she studied hard, ಓದಿದರು, although she didn't score well, ಅವಳು ಹೆಚ್ಚು ಉತ್ತಮ ಅಂಕಗಳನ್ನು ಗಳಿಸಲಿಲ್ಲ. ಸ್ಕೋರ್ ವೆಲ್. ಸೊ ಆದ್ದರಿಂದ she planned, ಅವಳು ಮುಂದಿನ ಬಾರಿ ಕೆಲಸ ಮಾಡಲು ಯೋಜಿಸಿದಳು. ಅವಳು ಏನು ಮಾಡಲು ಯೋಜಿಸಿದಳು? ಯೋಜನೆ ಅಂದರೆ ಪ್ಲ್ಯಾನ್, ರೈಟ್? she planned to work harder next time. ಮುಂದಿನ ಬಾರಿ ಇನ್ನೂ ಕಷ್ಟಪಟ್ಟು ಓದಲು ಪ್ಲ್ಯಾನ್ ಮಾಡಿದಳು. ಯಾ, ಈ ಥರ ಸೆಂಟೆನ್ಸ್ ನೀವು ಹೇಳ್ತೀರಾ? ರೈಟ್, ಲೆಟ್ಸ್ ಸಿ ದ ಸೆಕೆಂಡ್ ಒನ್. ನಾನು ಸಿನಿಮಾ ನೋಡಬೇಕೆಂದು ಬಯಸಿದ್ದೆ. ಸೊ ಇದನ್ನು ನೋಡಿ, ಕನ್ನಡದಲ್ಲಿ ಇದು ಅಚ್ಚ ಕನ್ನಡದಲ್ಲಿ ಇದ್ದಂಗೆ ಇರುತ್ತೆ ನಿಮಗೆ, ಆಡುಭಾಷೆಯಲ್ಲಿ ಇಲ್ಲ ಅದು. ಯಾಕೆಂದರೆ ಅದು ಇಂಗ್ಲೀಷಲ್ಲಿ ಆಡುಭಾಷೆ ಅನ್ನೋದು ಬಹಳ ಕಡಿಮೆ, ಬಟ್ ಕರೆಕ್ಟಾಗಿ ಹಾಗೆ ಇರುತ್ತೆ. ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಆ ಥರ ಬಳಸಿದ್ದೀನಿ. ಓಕೆ, ಸೊ ನಾನು ಸಿನಿಮಾ ನೋಡಬೇಕೆಂದು ಬಯಸಿದ್ದೆ, ಆದರೆ ಅದು ಸೋಲ್ಡ್ ಔಟ್ ಆದ ಕಾರಣ ನಾನು ಮನೆಯಲ್ಲೇ ಇದ್ದೆ. ಸೊ ಇದನ್ನು ಆಡುಭಾಷೆಯಲ್ಲಿ ಹೇಳಬೇಕಂದ್ರೆ, ನಾನು ಫಿಲ್ಮ್ ನೋಡಬೇಕು ಅಂತಿದ್ದೆ, ಆದರೆ ಅದು ಸೋಲ್ಡ್ ಔಟ್ ಆಗಿತ್ತು, ಹಾಗಾಗಿ ನಾನು ಮನೆಯಲ್ಲೇ ಇದ್ದೆ. ಇಟ್ಸ್ ವೆರಿ ಸಿಂಪಲ್. ಓಕೆ, ಇದನ್ನು ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ? 1 2 3 4 5 6. Yeah, all right, shall I show you? All right, now I wanted to watch the movie. ಬಯಸುವುದು want. Okay, so want ಅಂದರೆ I want something, ಅದು ಬೇರೆ. I wanted to watch the movie, but since it was sold out, ಆದ್ದರಿಂದ, ಓಕೆ, ಆದ ಕಾರಣ, ಸಿನ್ಸ್ ಇಟ್ ವಾಸ್ ಸೋಲ್ಡ್ ಔಟ್, ಐ ಸ್ಟೇಡ್ ಹೋಮ್, ನಾನು ಮನೆಯಲ್ಲೇ ಉಳ್ಕೊಂಡೆ. ಓಕೆ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಸೂರ್ಯ ಮುಳುಗಿದಾಗ ತಾಪಮಾನ ಕಡಿಮೆಯಾಯಿತು ಮತ್ತು ಮಕ್ಕಳು ಒಳಗೆ ಬಂದರು. ಹೌ ಡು ಯು ಸೇ ದಿಸ್? ಓಕೆ, ಲೆಟ್ಸ್ ಸಿ. ವೆನ್ ದ ಸನ್ ಸೆಟ್, ಸೂರ್ಯ ಮುಳುಗಿದಾಗ, the temperature dropped. When the sun set, the temperature dropped and the kids came inside. Okay, when the sun set, ಸೂರ್ಯ ಮುಳುಗಿದಾಗ, the temperature dropped, ಟೆಂಪ್ರೇಚರ್ ಬಿದ್ದೋಯಿತು ಅಥವಾ ಕಡಿಮೆ ಆಯಿತು. ಇನ್ನೇನಿದೆ, ತಾಪಮಾನ ಕಡಿಮೆ ಆಯಿತು, ರೈಟ್? and the kids came inside. ಮಕ್ಕಳು ಒಳಗಡೆ ಬಂದರು. Okay, ತುಂಬ ಕಷ್ಟ ಏನಿಲ್ಲ, ಸಿಂಪಲ್ ಸೆಂಟೆನ್ಸೇ, ನಾನೇ ಸುಮ್ಮನೆ ನಿಮಗೆ ಹೆದರಿಸಿದೆ. ಬಟ್ ಲೆಟ್ಸ್ ಸಿ
ಇದನ್ನು ಹೇಳಿದ್ರೆ ನೀವು ಇನ್ನೂ ಬೇರೆ ಸೆಂಟೆನ್ಸ್ಗಳನ್ನ ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕಿಂತ ಕಷ್ಟವಾಗಿರೋ ಸೆಂಟೆನ್ಸ್ ತೊಗೊಂಡ್ಬರ್ತೀನಿ. ರೈಟ್? ಓಕೆ, ಸೊ ಕೀಪ್ ವೇಟಿಂಗ್. ಅವಳು ಚಿತ್ರಕಲೆಯಲ್ಲಿ ಪ್ರತಿಭಾನ್ವಿತಳು, ಆದರೆ ಅವಳಿಗೆ ಆತ್ಮವಿಶ್ವಾಸದ ಕೊರತೆ ಇರುವುದರಿಂದ ಅವಳು ತನ್ನ ಕೆಲಸವನ್ನು ವಿರಳವಾಗಿ ತೋರಿಸುತ್ತಾಳೆ. ವಿರಳವಾಗಿ ಅಂದರೆ ತುಂಬ ಅಪರೂಪಕ್ಕೆ. ಅವಳು ಏನಾದರೂ ಮಾಡಿದರೆ ಅದನ್ನು ತೋರಿಸೋದೇ ಇಲ್ಲ ಎಲ್ರಿಗೂ, ಹಾಗೆ ಮುಚ್ಚಿಟ್ಕೊಂಡಿರ್ತಾಳೆ. ಬಿಕಾಸ್ ಶಿ ಇಸ್ ನಾಟ್ ದ್ಯಾಟ್ ಕಾನ್ಫಿಡೆಂಟ್. ಓಕೆ, ನಾನೇ ಹೇಳಿದ್ನ? ಓಕೆ, ನಾವು ಇದನ್ನು ಹೇಗೆ ಹೇಳ್ಬೋದು ಇಂಗ್ಲೀಷಲ್ಲಿ? ಟ್ರೈ 1 2 3 4 5. How do you say this? Okay, let me show you. She is talented. ಅವಳು ಪ್ರತಿಭಾನ್ವಿತಳು. She is talented at painting. ಯಾವುದರಲ್ಲಿ? ಚಿತ್ರಕಲೆಯಲ್ಲಿ. She is talented at painting. In painting ಅಂತ ಹೇಳಬಾರ್ದು. ನಮಗೇನಾದರೂ ಟ್ಯಾಲೆಂಟ್ ಇದ್ದರೆ ಅಥವಾ ಬೇರೆ ಯಾರಿಗಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ಐ ಆಮ್ ಗುಡ್ ಆಟ್ ದ್ಯಾಟ್, ಐ ಆಮ್ ಗುಡ್ ಇನ್ ಅಂತ ಹೇಳಬಾರ್ದು. ಐ ಆಮ್ ಗುಡ್ ಆಟ್ ಸ್ಪೀಕಿಂಗ್ ಇಂಗ್ಲೀಷ್, ಐ ಆಮ್ ಗುಡ್ ಆಟ್ ರನ್ನಿಂಗ್, ಐ ಆಮ್ ಗುಡ್ ಆಟ್ ಡ್ರಾಯಿಂಗ್ ಹೇಳ್ಬೋದು. ರೈಟ್? ಶಿ ಈಸ್ ಟ್ಯಾಲೆಂಟೆಡ್ ಅಟ್ ಪೇಂಟಿಂಗ್, but because she lacks confidence, she rarely shows her work. Rarely ಅಂದರೆ ಬಹಳ ವಿರಳವಾಗಿ ಅಂತ ಅರ್ಥ. shows her work, ಅವಳ ಕೆಲಸವನ್ನು ತೋರಿಸುತ್ತಾಳೆ. ಓಕೆ, ನೆಕ್ಸ್ಟ್. ನೀವು ಪ್ರತಿದಿನ ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುತ್ತೀರಿ ಮತ್ತು ಯಶಸ್ಸು ಬರುತ್ತದೆ. ಇದರರ್ಥ ನಾನು ಆಡು ಭಾಷೆಯಲ್ಲಿ ಹೇಳ್ತೀನಿ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ನಿಮ್ಮ ಸ್ಕಿಲ್ಸ್, ಕೌಶಲ್ಯ ಅಂದರೆ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋತೀರಿ. ರೈಟ್? ಮತ್ತು ನಿಮಗೆ ಸಕ್ಸಸ್ ಬರುತ್ತೆ. ಅರ್ಧ ನಾನೇ ಹೇಳಿಬಿಟ್ಟೆ ಅಲ್ವಾ? ಓಕೆ, ಕ್ಯಾನ್ ಯು ಟ್ರೈ? So if you practice daily, if you practice regularly, you will improve your skills. If you practice daily, you will improve your skills and success will follow. If you practice daily, you will improve your skills and success will follow automatically. Okay? ಗೊತ್ತಾಯ್ತಲ್ಲ ಇದ್ರದ್ದು ಅರ್ಥ? Everybody has to follow this. Now, ಅವನು ದಣಿದಿದ್ದರೂ ಅವನು ಕೆಲಸ ಮಾಡುವುದನ್ನು ಮುಂದುವರಿಸಿದನು ಮತ್ತು ಅವನು ಯೋಜನೆಯನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿದನು. ಅವನಿಗೆ ಸುಸ್ತಾಗಿದ್ರೂ ಅವನು ಕೆಲಸ ಮಾಡೋದನ್ನು ಕಂಟಿನ್ಯೂ ಮಾಡ್ತಾ, ಹಾಗೆ ಮತ್ತು ಅವನು ಈ ಯೋಜನೆ ಅಂದರೆ ಪ್ರಾಜೆಕ್ಟನ್ನು ಟೈಮಿಗೆ ಕರೆಕ್ಟಾಗಿ ಮಾಡಿ ಮುಗಿಸಿದ. ಓಕೆ, ಸೊ ಇದನ್ನು ನಾನು ಯಾಕೆ ಅಚ್ಚ ಕನ್ನಡದಲ್ಲಿ ಬರ್ದಿದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಇಂಗ್ಲೀಷಲ್ಲಿ ಅದನ್ನು ನೋಡಿದಾಗ, ಇಂಗ್ಲೀಷ್ ಸೆಂಟೆನ್ಸ್ ನೋಡಿದಾಗ ನಾವು ಆಡು ಭಾಷೆಯಲ್ಲಿ ಕನ್ನಡ ಸೆಂಟೆನ್ಸು ಅದು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ. ಯು ಗಾಟ್ ಇಟ್? ಓಕೆ, ಸೊ ಈಗ ಇದನ್ನು ಟ್ರೈ ಮಾಡಿ. ಆಲ್ರೈಟ್, ನೌ ಲೆಟ್ಸ್ ಸಿ. although he was tired, ಅವನಿಗೆ ಸುಸ್ತಾಗಿದ್ದರೂ he continued working. ಸೊ he continued working, ಕೆಲಸ ಮಾಡುವುದನ್ನು ಮುಂದುವರಿಸಿದನು. ಹಾಗೆ ತಾನೇ ಹೇಳಬೇಕು ಇಂಗ್ಲೀಷಲ್ಲಿ, ಕನ್ನಡದಲ್ಲಿ. ರೈಟ್? ಆ್ಯಂಡ್ he completed the project on time. ಆಮೇಲೆ ಅವನು ಪ್ರಾಜೆಕ್ಟನ್ನು ಸರಿಯಾದ ಸಮಯಕ್ಕೆ ಮುಗಿಸಿದ. ಗಾಟ್ ಇಟ್? although he was tired, he continued working and he completed the project on time. alright, next. ಅವಳು ಪಾದಯಾತ್ರೆ ಅಂದರೆ ಹೈಕಿಂಗ್. ಓಕೆ, ಪಾದಯಾತ್ರೆ ಅಂದರೆ ನಾವು ಹೈಕಿಂಗ್ ಎಲ್ಲಾದರೂ ಹೋಗೋದು, ಅದಕ್ಕೂ ನಡ್ಕೊಂಡು ಹೋಗೋದಕ್ಕೆ ಒಟ್ಟು ಪಾದಯಾತ್ರೆ, ಹೈಕಿಂಗ್ ಅಂತ ಯೂಸ್ ಮಾಡಿ ಇಷ್ಟಪಡುತ್ತಾಳೆ. ಆದರೆ ಹವಾಮಾನ ಕೆಟ್ಟದಾಗಿದ್ದರಿಂದ ಅವಳು ಪ್ರವಾಸವನ್ನು ಮುಂದೂಡಲು ನಿರ್ಧರಿಸಿದಳು. How do you say this sentence? ಹೇಳಿದ್ರಾ? ಓಕೆ, ಸೊ ಇದು ಎಲ್ಲದಕ್ಕೂ ನೀವು ಯಾರಾದರೂ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ಕಾಮೆಂಟಲ್ಲಿ ಎಲ್ಲ ಸೆಂಟೆನ್ಸ್ಗಳಿಗೂ ನೀವು ಸೆಂಟೆನ್ಸ್ ಮಾಡಿ ಹಾಕಿ. ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡಬೇಡಿ. ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ನೀವು ಹಾಗೆ ಜಸ್ಟ್ ಅದು ಟ್ರಾನ್ಸ್ಲೇಟ್ ಅಷ್ಟೇ, ನೀವು ಟ್ರೈ ಮಾಡ್ತಾ ಇಲ್ಲ ಅಂತಾಗುತ್ತೆ. ರೈಟ್, ನೆಕ್ಸ್ಟ್. ಶಿ ಲವ್ಸ್ ಹೈಕಿಂಗ್ ಆರ್ ಶಿ ಲವ್ಸ್ ಹೈಕಿಂಗ್, ಶಿ ಲೈಕ್ಸ್ ಹೈಕಿಂಗ್ ಎರಡೂ ಹೇಳ್ಬೋದು. ಶಿ ಲವ್ಸ್ ಹೈಕಿಂಗ್ ಬಟ್ ಸಿನ್ಸ್ ದ ವೆದರ್ ವಾಸ್ ಬ್ಯಾಡ್. ಶಿ ಲವ್ಸ್ ಹೈಕಿಂಗ್ ಬಟ್ ಸಿನ್ಸ್ ದ ವೆದರ್ ವಾಸ್ ಬ್ಯಾಡ್, she decided to postpone the trip. ಓಕೆ, ಈಗ ನಿಮ್ಮ ಇದನ್ನು ಶಿ ಅಂತ ಹೇಳೋದ್ರ ಬದಲು ನೀವು ಅಂತಲೇ ಹೇಳಿ, ನಾನು ಅಂತ ಹೇಳಿ. ಐ ಲವ್ ಹೈಕಿಂಗ್ ಬಟ್ ವಾಟ್ ಹ್ಯಾಪನ್ ಸಿನ್ಸ್ ದ ವೆದರ್ ವಾಸ್ ಬ್ಯಾಡ್,
ಐ ಹ್ಯಾಡ್ ಟು ಪೋಸ್ಟ್ಪೋನ್ ದ ಟ್ರಿಪ್. ಮಾಡಬೇಕಾಗಿ ಬಂತು ಅಂತ ಹೇಳ್ಬೋದು. ಸೊ ಇದನ್ನು ನೀವು ಎಲ್ಲ ಥರನೂ ನಾವು ಹೇಳ್ಬೋದು. ಇಟ್ ಸ್ಟಿಲ್ ಡಿಪೆಂಡ್ಸ್ ಅಪಾನ್ ದ ಟೈಮ್. ಓಕೆ, ನಾವೀಗ ಶಿ ಲವ್ಸ್ ಹೈಕಿಂಗ್ ಬಟ್ ಸಿನ್ಸ್ ಅಂದರೆ ಆದ್ದರಿಂದ, ಸಿನ್ಸ್ ದ ವೆದರ್ ವಾಸ್ ಬ್ಯಾಡ್, ಹವಾಮಾನ ಸರಿ ಇಲ್ಲದ ಕಾರಣ ಶಿ ಅವಳು ಡಿಸೈಡ್ ಮಾಡಿದ್ಲು ಟು ಪೋಸ್ಟ್ಪೋನ್ ದ ಟ್ರಿಪ್. ಓಕೆ, ಸೊ ಎಷ್ಟಿದೆ? ಇನ್ನೂ 3 ಇದೆ. ನೋಡೋಣ. ರೈಲು ತಡವಾಗಿ ಬಂದರೆ ನಮಗೆ ಸಂಪರ್ಕ ಕಳೆದುಕೊಳ್ಳುತ್ತೇವೆ ನಾವು, ಮತ್ತು ನಾವು ಇನ್ನೊಂದು ಟಿಕೆಟ್ ಬುಕ್ ಮಾಡಬೇಕಾಗುತ್ತೆ. ರೈಲು ಏನಾದರೂ ಲೇಟಾಗಿ ಬಂದರೆ ನಮ್ಮದು ಕಮ್ಯುನಿಕೇಷನ್ ಕಟ್ಟಾಗಿಬಿಡುತ್ತೆ. ಸೊ ನಾವು ನೆಕ್ಸ್ಟ್ ಇನ್ನೊಂದು ಟಿಕೆಟ್ ಬುಕ್ ಮಾಡಬೇಕಾಗತ್ತೆ. ಹೌ ಡು ಯು ಸೇ ದಿಸ್ ಇನ್ ಇಂಗ್ಲೀಷ್? Okay, so if the train arrives, or if the train comes late, arrives ಅಂತ ಕಾಮನ್ ಆಗಿ ಯೂಸ್ ಮಾಡ್ತೀವಿ. We'll miss our connection and we'll have to book another ticket. ಅಂದರೆ ರೈಲು ಲೇಟಾಗಿ ಬಂದರೆ, if the train arrives late, we will miss our connection. Okay, we will miss our connection. We'll have to book another ticket. We'll have to book another ticket. Okay? 9ನೇದು ನೋಡಿ, ಮಕ್ಕಳು ಪಿಕ್ನಿಕ್ಗೆ ಉತ್ಸುಕರಾಗಿದ್ದರು. ಎಕ್ಸೈಟೆಡ್ ಪದ ಯೂಸ್ ಮಾಡಿ. ಆದರೆ ಮಳೆ ಬರಲು ಪ್ರಾರಂಭಿಸಿದ ಕಾರಣ ಅವರು ಅದನ್ನು ರದ್ದುಗೊಳಿಸಬೇಕಾಯಿತು. ಇದನ್ನು ಹೇಗೆ ಹೇಳ್ತೀರಾ? ಓಕೆ, ಲೆಟ್ ಮಿ ಸಿ ಏನಿದೆ ಇದರಲ್ಲಿ. The kids, ಮಕ್ಕಳು ಅಥವಾ ಚಿಲ್ಡ್ರನ್ ಅಂತ ಹೇಳ್ಬೋದು. The kids were excited, or you can say the children were excited for the picnic. For the picnic. The children or the kids were excited for the picnic. But because it started raining. But ಮತ್ತೆ because ಒಟ್ಟಿಗೆ ಹಾಕ್ಬೋದು. Not in every case, but in some case you can use those conjunctions. But because it started raining, they had to cancel it. Okay, so ಮಳೆ ಸ್ಟಾರ್ಟ್ ಆದ ಕಾರಣ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು, ರದ್ದುಗೊಳಿಸಬೇಕಾಯಿತು. ಹ್ಯಾಡ್ ಟು ಕ್ಯಾನ್ಸಲ್ ಇಟ್. ಆಲ್ರೈಟ್, ನೆಕ್ಸ್ಟ್ ನೋಡೋಣ. 10ನೇದು, ಲಾಸ್ಟ್ ಒನ್. ಸೊ ಇದು 10ಕ್ಕೆ 10 ಯಾರು ಸರಿ ಹೇಳಿದ್ದೀರಾ ಅವರಿಗೊಂದು ಪ್ರೈಸ್ ಇದೆ. ಓಕೆ, ಸೊ ಅದನ್ನು ನನಗೆ ಕರೆಕ್ಟಾಗಿ ನೀವಾಗೆ ಬರೆದಿರಬೇಕು. ಯು ಶುಡ್ ನಾಟ್ ಟೇಕ್ ದ ಹೆಲ್ಪ್ ಆಫ್ ಗೂಗಲ್ ಟ್ರಾನ್ಸ್ಲೇಟ್. ಓಕೆ, ಅವರಿಗೊಂದು ಪ್ರೈಸ್ ಇದೆ. ಅಲಾರ್ಮ್ ಆಫ್ ಆದಾಗ ನಾನು ತಕ್ಷಣ ಎಚ್ಚರಗೊಂಡೆ, ಆದರೆ ನನಗೆ ಇನ್ನೂ ದಣಿದಿತ್ತು. ಸಿಂಪಲ್ ಆಗಿದೆ, ನನಗಿನ್ನೂ ಸುಸ್ತಾಗಿತ್ತು. ಅಲಾರ್ಮ್ ಆಫ್ ಆದಾಗ ನನಗೆ ಬೇಗನೆ ಎಚ್ಚರ ಆಯಿತು, ತಕ್ಷಣ ಎಚ್ಚರ ಆಯಿತು, ಆದರೆ ನನಗಿನ್ನೂ ಸುಸ್ತಾಗಿತ್ತು ಅವಾಗ. ಎಸ್, ಓಕೆ. when the alarm went off, ವೆಂಟ್ ಎಲ್ಲಿಗೆ ಹೋಯಿತು ಅದು ಬರೋದಿಲ್ಲ. ಅಲಾರ್ಮ್ ವೆಂಟ್ ಆಫ್. ಐ ವೋಕ್ ಅಪ್ ಇಮಿಡಿಯೇಟ್ಲಿ, ತಕ್ಷಣ ನಾನಿದ್ದೆ. ಬಟ್ ಐ ಸ್ಟಿಲ್ ಫೆಲ್ಟ್ ಟಯರ್ಡ್. ಓಕೆ, ಹಾಂ, ಓಕೆ. ಸೊ ಇದು ಯಾರು ಕರೆಕ್ಟಾಗಿ 10 ಸೆಂಟೆನ್ಸಿಗೆ 10ನ್ನೂ ಸರಿಯಾಗಿ ಬರೆದಿದ್ದೀರಾ, ಹೇಳಿದ್ದೀರಾ, ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ ಕಳಿಸಿ, ನಾನು ಕರೆಕ್ಷನ್ ಮಾಡ್ತೀನಿ. ಓಕೆ, ಸೊ ಇದೇ ಥರ ಸೆಂಟೆನ್ಸು ನಿಮಗೆ ತುಂಬ ಕಷ್ಟ ಆಗೋ ಸೆಂಟೆನ್ಸಸ್ಸನ್ನು, ಈ ಸೆಂಟೆನ್ಸನ್ನು ಏನು ಮಾಡಬೇಕು, ಇದನ್ನು ಹೇಗೆ ಹೇಳ್ಬೋದು ಅನ್ನೋದು ನಿಮಗೆ ಏನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಆ ಸೆಂಟೆನ್ಸ್ಗಳನ್ನ ಕನ್ನಡದಲ್ಲಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದು ಹಾಕಿ, ನಾನು ನಿಮಗೆ ಅದಕ್ಕೆ ಸೆಂಟೆನ್ಸನ್ನು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಾನು ನಿಮಗೆ ಐ ವಿಲ್ ಸ್ಟಾರ್ಟ್ ಟೀಚಿಂಗ್. ಓಕೆ, ಆಲ್ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಫಾರ್ ದೀಸ್ ಕೈಂಡ್ ಆಫ್ ಸ್ಟಫ್. ಆಲ್ರೈಟ್, ಓಕೆ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕೇ ಮಾಡೋದಿಲ್ಲ ಭಾಳ ಜನ. ವಾಯ್? ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇನ್ನೇನು ಮಾಡಬೇಕು? ಎಸ್, ನಿಮಗೆ ಮತ್ತೆ ಡೌಟ್ ಇದ್ದರೆ ಇದನ್ನು ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಫಸ್ಟ್ ಲೈನ್, ಫಸ್ಟ್ ಸೆಂಟೆನ್ಸ್. ಅಲ್ಲಿಂದ ಮತ್ತೊಂದು ಸಲ ನೀವು ಇದನ್ನು ವಿಡಿಯೋ ನೋಡಿ. ಇಫ್ ಯು ಆರ್ ಏಬಲ್ ಟು ಆನ್ಸರ್ if you are able to translate every sentence in this video, you are the boss. Okay,
Right. Thanks again. Bye bye. Take care. This is Anil Kumar signing off.